ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ 9ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖದಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯೂ ದೀನಭಾವವೂ ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದೆನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಈ ಒಂದು ದಿನದಲ್ಲಿ ವಾಕ್ಯದ ಒಂದು ಮುಖ್ಯ ಸಂದೇಶದ ಶಿರೋನಾಮ ಏನೆಂಬುದಾಗಿ ನೋಡುವಾಗ ಏಕ ಮನಸ್ಸು ಎಂಬುದಾಗಿ ನೋಡುವಾಗ ಈ ವಾಕ್ಯದಲ್ಲಿ ನಾವು ನೋಡುವಾಗ ಏಕ ಮನಸ್ಸುಳ್ಳವರಾಗಿರಬೇಕು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಒಬ್ಬರನ್ನೊಬ್ಬರು ಸ್ನೇಹದಿಂದ ಪ್ರೀತಿಸಬೇಕು, ಕರುಣೆ ಉಳ್ಳವರಾಗಿರಬೇಕು, ಶಪಿಸುವವರಾಗಿರದೆ ಆಶೀರ್ವದಿಸುವವರಾಗಿರಬೇಕು. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಏಕ ಮನಸ್ಸು ಇದೆನಾ? ಸಹೋದರರ ಸ್ನೇಹ ನಮ್ಮಲ್ಲಿದೆನಾ? ನಾವು ಯಾವ ವಿಷಯದಲ್ಲಿ ಕೂಡ ದೊಡ್ಡಸ್ತಿಕೆಯನ್ನು ಮಾಡಿಕೊಳ್ಳದೆ ಏಕ ಮನಸ್ಸುಳ್ಳವರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಬೇಕು. ನಾನು ನನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ಳುತ್ತೇನೋ ಅದೇ ರೀತಿಯಾಗಿ ನನ್ನ ನೆರೆಯವರನ್ನು, ನನ್ನ ಸ್ನೇಹಿತರನ್ನು, ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿಯನ್ನು, ನನ್ನ ಬಂಧು ಮಿತ್ರರನ್ನು ಎಲ್ಲರನ್ನು ನಾನು ಪ್ರೀತಿಸುವಂತವನಾಗಬೇಕು. ಇದು ಏಕ ಮನಸ್ಸು ಉಳ್ಳಂತ ಒಂದು ರೀತಿಯಾಗಿದೆ. ಮತ್ತು ನಮ್ಮನ್ನು ಯಾರಾದರೂ ಶಪಿಸುವಾಗ, ನಮ್ಮನ್ನು ಹೀಯಾಳಿಸುವಾಗ ನಾವು ಅವರನ್ನು ಆಶೀರ್ವದಿಸುವಂತವರಾಗಬೇಕು. ಬದಲಾಗಿ ಅವರಿಗೆ ನಾವು ಮುಯಿಗೆ ಮುಯಿ ತೀರಿಸುವುದಕ್ಕೆ ಹೋಗಬಾರದು. ಮುಯಿಗೆ ಮುಯಿ ತೀರಿಸುವುದು ದೇವರ ಕೆಲಸ ಇದೆ, ಅದು ದೇವರಿಗೆ ಬಿಟ್ಟು ನಾವು ಅವರನ್ನು ಆಶೀರ್ವದಿಸುವಂತವರಾಗಬೇಕು. ದೇವರಲ್ಲಿ ನನಗೆ ಅವರು ಶಪಿಸಿದ್ದಾರೆ, ನನ್ನನ್ನು ಹೀಯಾಳಿಸಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಅವರಿಗೆ ಒಳ್ಳೆಯದಾಗಲಿ, ಅವರು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಇದು ಏಕ ರೀತಿಯುಳ್ಳ ಮನಸ್ಸಿನ ಒಂದು ಭಾವನೆಯಾಗಿದೆ. ಕರುಣೆ ಉಳ್ಳವರಾಗಿರಬೇಕು. ನಮ್ಮಲ್ಲಿ ಕರುಣೆ ಯಾವ ರೀತಿಯಾಗಿರಬೇಕು ಎಂಬುದಾಗಿ ನೋಡುವಾಗ ದೀರ್ಘ ಶಾಂತಿಯಿಂದ ಇರಬೇಕು, ದಯೆ ತೋರುವಂತವರಾಗಬೇಕು. ಶತ್ರುನೇ ಬಂದಾಗಲೂ ಕೂಡ ಆತನಿಗೆ ನಾವು ಕರುಣಿಸುವಂತವರಾಗಬೇಕು, ಆತನ ಮೇಲೆ ದಯೆ ತೋರುವಂತವರಾಗಬೇಕು. ನಮ್ಮಲ್ಲಿ ದೀರ್ಘ ಶಾಂತಿ ಇರುವಂತದಾಗಬೇಕು. ಇದು ಎಲ್ಲ ಏಕ ಮನಸ್ಸಿನ ಒಂದು ಸ್ನೇಹ ಭಾವ, ಪ್ರೀತಿ ಇದರಲ್ಲಿ ಅಡಕವಾಗಿದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ನಮ್ಮನ್ನು ಶಪಿಸುವವರಿಗೆ ನಾವು ಆಶೀರ್ವದಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ದೇವರ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುತ್ತೇವೆ. ನಾವು ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದನೋ ಆತನು ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ಆ ರೀತಿಯಾಗಿ ನಾವು ಜೀವಿಸುವಂತವರಾಗಬೇಕು. ಆವಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ, ಆಶೀರ್ವಾದಕ್ಕೆ ಬಾಧ್ಯರಾಗುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ದಿನ ಸುಂದರ ಸಮಯವಾಗಿದೆ. ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಏಕ ಮನಸ್ಸುಳ್ಳವರಾಗಿರಿ, ಸಹೋದರನನ್ನು ಪ್ರೀತಿಸಿರಿ, ಸ್ನೇಹಿತರನ್ನು ಪ್ರೀತಿಸಿರಿ, ಸಂಬಂಧಿಕರನ್ನು ಅತಿಥಿ ಸತ್ಕಾರ ಮಾಡಿರಿ, ಕರುಣೆ ಉಳ್ಳವರಾಗಿರಿ, ದಯೆ ತೋರುವವರಾಗಿರಿ, ಬೈಯುವವರಿಗೆ ಆಶೀರ್ವಾದ ಮಾಡುವವರಾಗಿರಿ, ಒಬ್ಬರನ್ನೊಬ್ಬರು ಸಂತೋಷದಿಂದ ಇರ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ರೀತಿಯಾಗಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನು ನಮಗೆ ಕರೆದಂತ ಉದ್ದೇಶ, ಯೇಸು ಕ್ರಿಸ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ, ನಾವು ಆಶೀರ್ವಾದಕ್ಕೆ ಬಾಧ್ಯರಾಗುತ್ತೇವೆ. ಈ ರೀತಿಯಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಮ್ಮಲ್ಲಿ ಏಕ ಮನಸ್ಸಿಲ್ಲದ ಹಾಗೆ ನನ್ನಷ್ಟಕ್ಕೆ ನಾನು ಸ್ವಾರ್ಥ ಜೀವಿತವನ್ನು ಜೀವಿಸುತ್ತಾ ನನ್ನದೇ ಆದಂತ ಆಲೋಚನೆ, ನನ್ನದೇ ಆದಂತ ಮಾರ್ಗದರ್ಶನ, ಕುಟುಂಬದವರನ್ನು ಕೇಳುವುದಿಲ್ಲ, ತಂದೆ ತಾಯಿಯನ್ನು ಕೇಳುವುದಿಲ್ಲ, ಸ್ನೇಹಿತರನ್ನು ಬಂಧು ಮಿತ್ರರು ಹೇಳೋ ಮಾತುಗಳನ್ನು ಕೇಳದ ಹಾಗೆ ನನ್ನದೇ ಆದ ಆಲೋಚನೆಯಲ್ಲಿ ನಾನು ಜೀವಿಸುತ್ತಾ ಇರುವುದಾದರೆ ಈ ಲೋಕದಲ್ಲಿ ನನ್ನ ಜೀವಿತ ವ್ಯರ್ಥವಾಗಿ ಹೋಗುವಂತದಾಗಿದೆ.
ನನ್ನದೇ ಆಲೋಚನೆ, ನನ್ನದೇ ಮಾರ್ಗ ಎಂಬುದಾಗಿ ನೋಡುವಾಗ ಅನೇಕ ಬಾರಿ ಕೆಟ್ಟ ಆಲೋಚನೆಗಳು, ನಾಶನ ಮಾರ್ಗ, ಪಾಪದ ಜೀವಿತ ನನ್ನದಾಗಿರುತ್ತದೆ. ಈ ಲೋಕದಲ್ಲಿ ನಾಶನ ಮಾರ್ಗ ಎಂಬುದಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಪಾಪದ ಜೀವಿತ, ಹೇಳಲಿಕ್ಕೆ ಆಗದೆ ಇರತಕ್ಕಂತ ಅಸಹ್ಯವಾದ ಜೀವಿತ ನಮ್ಮದಾಗುತ್ತದೆ. ಆ ವಿಷಯವಾಗಿ ನಾವು ಏಕ ಮನಸ್ಸುಳ್ಳವರಾಗಿ ಜೀವಿಸುವಾಗ ಸ್ನೇಹಿತರು, ಕುಟುಂಬದವರು, ಬಂಧು ಮಿತ್ರರು ನಮ್ಮನ್ನು ಕರುಣಿಸುತ್ತಾರೆ, ದಯೆ ತೋರುತ್ತಾರೆ, ಸ್ನೇಹ ಭಾವದಿಂದ ನೋಡುತ್ತಾರೆ, ಅತಿಥಿ ಸತ್ಕಾರ ಮಾಡುತ್ತಾರೆ, ಆಶೀರ್ವದಿಸುತ್ತಾರೆ. ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುತ್ತೇವೆ. ಯೇಸು ಕ್ರಿಸ್ತನು ನಮ್ಮನ್ನು ಇದಕ್ಕಾಗಿ ಕರೆದಿದ್ದಾನೆ. ನಾವು ಈ ರೀತಿಯಾಗಿಯೇ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಏಕ ಮನಸ್ಸುಳ್ಳವರಾಗಿ ಕ್ರಿಸ್ತನಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗಾಗಿ ಆಶೀರ್ವದಿಸಲಿ. ಆಮೆನ್.